ತಂದೆ ತಾಯಿಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ಯಾರು ಕರ್ಕ ರಾಶಿಯಲ್ಲಿ ಜನನವಾಗಿರ್ತಾರಲ್ಲ ಅವರು ಮಾತಾಪಿತೃಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು. ಯಾರೋ ಅರ್ಜೆಂಟಿಗೆ ಬಂದು ದುಡ್ಡು ಕೇಳ್ಬಿಟ್ರು, ದುಡ್ಡು ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟು ಇವಾಗ ನೋಡಿದ್ರೆ ಅವ್ರು ಫೋನ್ ಎತ್ತುತ್ತಾ ಇಲ್ಲ ಅನ್ನೋವಂಥದ್ದು ಸಂದರ್ಭಗಳು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೆ, ನಾನು ಯಾವುದೋ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೆ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬೆಳಕಿನ ಹಾದಿ ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ಏನೋ ನಾನು ಬೇರೆ ದೇಶಕ್ಕೆ ಹೋಗಿ ಏನೋ ಒಂದು ಸ್ವಲ್ಪ ಓದಬೇಕು, ಅಥವಾ ಯಾವುದೋ ಒಂದು ನಾನು IT ಫೀಲ್ಡಲ್ಲಿ ಇದ್ದೀನಿ, ಅಬ್ರಾಡಲ್ಲಿ ನನಗೇನು ಕೆಲಸ ಸಿಗುತ್ತಾ, ಅಥವಾ ಬೆಂಚಲ್ಲಿ ಕೂತಿದ್ದೀನಿ, ಏನಾದರೂ ನನಗೆ ಬೇರೆ ಥರ ವ್ಯವಸ್ಥೆ ಆಗುತ್ತಾ ಅನ್ನೋ ಒಂದು ಕ್ವಶನ್ ಇರ್ತದೆ. ಖಂಡಿತವಾಗ್ಲೂ ಆ ವಿಚಾರದಲ್ಲಿ ಸಂಪೂರ್ಣ ಶುಭ ಫಲಗಳನ್ನು ನೀವು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗಿ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ಎಮೋಷನ್ಸ್ ಆಗಬೇಡಿ, ತುಂಬ ಆಂಗ್ಸೈಟಿ ತೊಗೊಳಕ್ಕೆ ಹೋಗ್ಬಿಡಿ, ತುಂಬ ಕಾಮಾಗಿ ಜೀವನವನ್ನು ಸಾಗಿಸಿದ್ರೆ ಸಂಪೂರ್ಣ ಶುಭ ಫಲಗಳು ಕಾಣ್ತೀರಾ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಆ ಪರಮಾತ್ಮ ಆಯುಷ್ಯ, ಆರೋಗ್ಯ, ಸಂಪತ್ತು, ಸಂತೋಷ, ನೆಮ್ಮದಿಯನ್ನು ದಯಪಾಲಿಸಲಿ ಅಂತ ನಾನು ಬೇಡ್ಕೊತೀನಿ. ಈ ಕರ್ಕ ರಾಶಿಯಲ್ಲಿ ಜನನವಾಗಿರೋ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಯುಗಾದಿ ಫಲ ಅಂದಿದ ತಕ್ಷಣ ಏನೋ ಒಂಥರ ಆಂಗ್ಸೈಟಿ ಸಿಗೋವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರಲ್ಲೂ 12ನೇ ಭಾವದಲ್ಲಿ, ವ್ಯಯಭಾವದಲ್ಲಿ ಗುರುವಿನ ಸಂಚಾರ ಅಂತ ಹೇಳ್ತೀವಿ. ಯಾವಾಗ ವ್ಯಯಭಾವದಲ್ಲಿ ಗುರುವಿನ ಸಂಚಾರ ಮಾಡೋ ಧರ್ಮ ಕಾರ್ಯಗಳಿಗೆ ಅತಿ ಹೆಚ್ಚಿನ ಖರ್ಚಾಗುವಂಥದ್ದು. ಅಯ್ಯೋ ಸುಮ್ಮನೆ ಇರಲಾರ್ದೆ ಯಾವುದಕ್ಕೋ ಖರ್ಚು ಮಾಡ್ಕೊಂಬಿಟ್ಟೆ, ಯಾರೋ ಅರ್ಜೆಂಟಿಗೆ ಬಂದು ದುಡ್ಡು ಕೇಳ್ಬಿಟ್ರು, ದುಡ್ಡು ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟು ಇವಾಗ ನೋಡಿದ್ರೆ ಅವ್ರು ಫೋನ್ ಎತ್ತುತ್ತಾ ಇಲ್ಲ ಅನ್ನೋವಂಥದ್ದು ಸಂದರ್ಭಗಳು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ತಂದೆ ತಾಯಿಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ಯಾರು ಕರ್ಕ ರಾಶಿಯಲ್ಲಿ ಜನನವಾಗಿರ್ತಾರಲ್ಲ ಅವರು ಮಾತಾಪಿತೃಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು. ಅಂದರೆ ಸ್ವಲ್ಪ ಕಫ ಕಟ್ಟುವಂಥದ್ದು, ವೀಸಿಂಗ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳು ಅವರ ತಂದೆ ತಾಯಿಗಳಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಇನ್ನು ಮಕ್ಕಳ ಓದಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಯಾರೆಲ್ಲ ಈ ಪೇಂಟಿಂಗ್ ಆಗಿರ್ಬೋದು, ಛಾಯಾಚಿತ್ರಣಕಾರಕರಾಗಿರ್ಬೋದು, ಅಥವಾ ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೆ, ನಾನು ಯಾವುದೋ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೆ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬೆಳಕಿನ ಹಾದಿ ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ಆದರೆ ನಿಮ್ಮ ಪ್ರಾಮಾಣಿಕತೆ ಅತಿ ಮುಖ್ಯವಾಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಗುರುವು ತನ್ನ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ಬೇಕಂದ್ರೆ ಕರ್ಕ ರಾಶಿಯಲ್ಲೇ ಸಂಚಾರ ಮಾಡಬೇಕಾದ ಉಚ್ಚಕ್ಷೇತ್ರವಾಗಿರೋದ್ರಿಂದ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಲಘು ದೂರ ಪ್ರಯಾಣ ಅಥವಾ ಸ್ವಲ್ಪ ಮಟ್ಟಿಗೆ ನೀರಿನಿಂದ ಅವಘಡಗಳಾಗುವಂಥದ್ದು, ನೀರಿನಿಂದ ಕಲುಷಿತ ನೀರು ಸೇರ್ಕೊಳ್ಳುವಂಥದ್ದು, ಹೊಟ್ಟೆ ಸಮಸ್ಯೆ ಬರುವಂಥದ್ದು, ಗಂಟಲು ಸಮಸ್ಯೆ ಬರುವಂಥದ್ದು ಸಾಧ್ಯತೆಗಳು ಸಹ ಉಂಟು. ಆ ಕಾರಣದಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಬರಬಾರ್ದು ಅಂದರೆ ಖಂಡಿತವಾಗ್ಲೂ ಒಳ್ಳೆ ಶುಚಿಯಾದಂತಹ ಊಟ ಸೇವನೆ ಮಾಡುವಂಥದ್ದು, ಶುಚಿಯಾದಂತಹ ದ್ರವ ಸೇವನೆ ಮಾಡುವಂಥದ್ದು ಅತಿ ಮುಖ್ಯವಾಗುತ್ತೆ. ಇನ್ನು ಯಾರಿಗೆಲ್ಲ ಏನೋ ನಾನು ಬೇರೆ ದೇಶಕ್ಕೆ ಹೋಗಿ ಏನೋ ಒಂದು ಸ್ವಲ್ಪ ಓದಬೇಕು, ಅಥವಾ ಯಾವುದೋ ಒಂದು ನಾನು IT ಫೀಲ್ಡಲ್ಲಿ ಇದ್ದೀನಿ, ಅಬ್ರಾಡಲ್ಲಿ ನನಗೇನು ಕೆಲಸ ಸಿಗುತ್ತಾ, ಅಥವಾ ಬೆಂಚಲ್ಲಿ ಕೂತಿದ್ದೀನಿ, ಏನಾದರೂ ನನಗೆ ಬೇರೆ ಥರ ವ್ಯವಸ್ಥೆ ಆಗುತ್ತಾ ಅನ್ನೋ ಒಂದು ಕ್ವಶನ್ ಇರ್ತದೆ. ಖಂಡಿತವಾಗ್ಲೂ ಆ ವಿಚಾರದಲ್ಲಿ ಸಂಪೂರ್ಣ ಶುಭ ಫಲಗಳನ್ನು ನೀವು ಕಾಣ್ತೀರಾ. ಒಂದು ವಿಚಾರವನ್ನು ನೀವು ಗಮನ ಹರಿಸಬೇಕು, ಮಾತಿನ ವಿಚಾರದಲ್ಲಿ. ದ್ವಿತೀಯ ಭಾವೇ ಕೇತು ಸ್ಥಿತಿ ಅಂತ ಹೇಳ್ತೀವಿ. ಯಾವಾಗ ದ್ವಿತೀಯ ಭಾವದಲ್ಲಿ ಕೇತು ಸ್ಥಿತನಾಗಿರ್ತಾನೋ ಮಾತಿನ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಇಲ್ಲವಾದರೆ ಮಾತಿನಿಂದ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ಇದಿಷ್ಟನ್ನು ಹೊರತುಪಡಿಸಿದ್ರೆ ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗಿ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ಸರಿ, ಯಾವ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಚಂದ್ರಶೇಖರ, ಪರಮೇಶ್ವರ, ಈಶ್ವರನ ಒಂದು ಸ್ಮರಣೆ ಮಾಡಿ, ಅಥವಾ ಹೆಣ್ಣು ದೇವರು ಒಂದು ಸೌಮ್ಯವಾದಂಥ ಹೆಣ್ಣು ದೇವರು. ಸೌಮ್ಯವಾದಂಥದ್ದು ಅಂದರೆ ಅನ್ನಪೂರ್ಣೇಶ್ವರಿ, ರಾಜರಾಜೇಶ್ವರಿ, ಗೌರಿ, ಈ ರೀತಿಯಾದಂತಹ ಹೆಣ್ಣು ದೇವರ ಒಂದು ನೀವು ಸ್ಮರಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತಾರೆ. ಖಂಡಿತ ಒಂದು ವಿಚಾರ ಅಂತ ಒಂದು ತಿಳ್ಕೊಂಬಿಡಿ, ಎಮೋಷನ್ಸ್ ಆಗಬೇಡಿ, ತುಂಬ ಆಂಗ್ಸೈಟಿ ತೊಗೊಳಕ್ಕೆ ಹೋಗ್ಬಿಡಿ, ತುಂಬ ಕಾಮಾಗಿ ಜೀವನವನ್ನು ಸಾಗಿಸಿದ್ರೆ ಸಂಪೂರ್ಣ ಶುಭ ಫಲಗಳು ಕಾಣ್ತೀರಾ. ಯಾವ ರೀತಿಯಾದಂತೂ ಭಯ ಪಡುವಂಥದ್ದು ಬೇಡ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಕರ್ಕ ರಾಶಿಯಲ್ಲಿ ಜನರಾಗಲಿ ಯುಗಾದಿ ಹಬ್ಬ ಎಲ್ಲ ರೀತಿಯಲ್ಲೂ ಶುಭ ಫಲಗಳು ಬರಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಬೇಡ್ಕೊತೀನಿ. ಎಲ್ಲರಿಗೂ ಶುಭವಾಗಲಿ.